ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡ್ರಿ ಒಂದು ನಾನ್ ವೆಜ್ ಥಾಲಿನ ರೆಡಿ ಮಾಡಿದ್ದೀನಿ. ಈ ನಾನ್ ವೆಜ್ ಥಾಲಿ ನೋಡ್ರಿ ವಿದಿನ್ ಒಂದು ಎರಡು ಸೇರಿಸಿ ಒಂದು ಹಾಫ್ ಆನ್ ಅವರ್ ಒಳಗೆ ಮಾಡ್ಕೊಂಬಿಡ್ಬೋದು. ಮುಂಚೆಗೆ ಮ್ಯಾರಿನೇಟ್ ಮಾಡಿಟ್ಟಿದ್ವಿ ಅಂತಂದ್ರೆ ಬೇಗನೆ ಆಗಿಬಿಡುತ್ತೆ. ಇದು ಮಟನ್ ಸಾರು, ಚಿಕನ್ ಮಸಾಲ, ಆಮೇಲೆ ಚಪಾತಿ, ಒಂದು ಸ್ವಲ್ಪ ರೈಸು. ಇದು ನೋಡ್ರಿ ನಾನ್ ವೆಜ್ ಥಾಲಿನ ರೆಡಿ ಮಾಡಿದ್ದೀನಿ. ಇವತ್ತು ನೋಡ್ರಿ ವಿಡಿಯೋ ಲೆಂದಿ ಆಗುತ್ತೆ ಅಂಥೇಳಿ ಬರೀ ಮಟನ್ ಸಾರು ಮಾಡೋದನ್ನು ತೋರಿಸಿದ್ದೀನಿ. ಆಮೇಲೆ ಚಿಕನ್ ಮಸಾಲ ಹೆಂಗೆ ಮಾಡೋದು ಅಂಥೇಳಿ ನಾಳೆ ತೋರಿಸ್ತೀನಿ. ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ಮುಂಚೆಗೆ ನೋಡ್ರಿ ಒಂದು 3/4 kg ನಾನು ಮಟನನ್ನು ತೊಗೊಂಡಿದ್ದೆ. ಅದನ್ನು ಮುಂಚೆನೇ ಒಂದು ಅರ್ಧ ತಾಸು ಮುಂಚೆನೇ ನೆನೆ ಇಟ್ಬಿಡ್ತೀನಿ. ಈಗ 3/4 kg ಮಟನ್ಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಅರಿಶಿನದ ಪುಡಿ, 1 ಸ್ಪೂನು ಪೆಪ್ಪರ್ ಪೌಡ್ರು, ಒಂದು ಅರ್ಧ ಸ್ಪೂನು ಧನಿಯಾ ಪೌಡ್ರು, 1-2 ಸ್ಪೂನ್ದಷ್ಟು ಗರಂ ಮಸಾಲ ಪೌಡ್ರು, ಆಮೇಲೆ ಖಾರಕ್ಕೆ ಒಂದು 4 ಸ್ಪೂನ್ದಷ್ಟು ಅಚ್ಕಾರದ ಪುಡಿನ ಹಾಕ್ಕೊಂಡೀನಿ. ಯಾಕೆ ನಾನ್ ವೆಜ್ಜಿಗೆ ಒಂದು ಸ್ವಲ್ಪ ಖಾರ ಜಾಸ್ತಿನೇ ಇರಬೇಕು. ಇಲ್ಲಿ 1-2 ಸ್ಪೂನ್ದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆಂದಂಗೆ ಕಲಿಸಿ ಒಂದು ಅರ್ಧ ತಾಸು ಮುಂಚೆನೇ ಮ್ಯಾರಿನೇಟ್ ಮಾಡಿಟ್ವಿ ಅಂತಂದ್ರೆ ಮಟನ್ ಸಾರು ಸೂಪರ್ ಟೇಸ್ಟಿಯಾಗಿ ಬರುತ್ತೆ. ಈಗ ನೋಡ್ರಿ ಚೆಂದಂಗೆ ಒಂದು ಸರಿ ಕಲಿಸ್ಬಿಟ್ಟು ಇದನ್ನು ಅರ್ಧ ತಾಸು ಮುಚ್ಚಿ ಇಟ್ಬಿಡೋಣ. ಈಗ ಅರ್ಧ ಗಂಟೆ ಮ್ಯಾರಿನೇಟ್ ಮಾಡೋಕೆ ಇಟ್ಬಿಡೋಣ. ಅದು ಮ್ಯಾರಿನೇಟ್ ಆಗೋ ಮಟ್ಟ ಏನೈತಿ ಮಸಾಲೆ ರೆಡಿ ಮಾಡ್ಕೊಂಡು ಬನ್ನಿರಿ. ಈಗ ನೋಡ್ರಿ ಒಂದು ಸ್ವಲ್ಪ ಒಣ ಕೊಬ್ಬರಿನ ತೊಗೊಂಡಿನಿ ನಾನು. ಅದನ್ನು ತವಾ ಮೇಲೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಉಳ್ಳಾಗಡ್ಡಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ರೀ. ಇದು ಸ್ವಲ್ಪ ಚೆಂದಂಗೆ ಫ್ರೈ ಮಾಡ್ಕೊಂಬಿಡೋಣ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ 1-2 ಟೊಮೆಟೊನ ಹಾಕ್ಕೊಂಡಿನಿ. ಆ ಟೊಮೆಟೊನು ಚೆಂದಂಗೆ ಫ್ರೈ ಮಾಡ್ಕೊಂಬಿಡೋಣ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅವಾಗೇನಾದರೂ ಮ್ಯಾರಿನೇಟ್ ಮಾಡುವಾಗ ಹಾಕ್ಕೊಳ್ಳಿಲ್ಲ ಅಂತಂದ್ರೆ ಇವಾಗ ಶುಂಠಿ ಮತ್ತು ಬೆಳ್ಳುಳ್ಳಿನ ಎರಡನ್ನೂ ಇದ್ರೊಳಗೆ ಹಾಕಿ ಫ್ರೈ ಮಾಡ್ಕೋಬೇಕಾಗತ್ತೆ ರೀ. ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಿಮ್ಮ ಹತ್ರ ಇತ್ತಂತಂದ್ರೆ ಮ್ಯಾರಿನೇಟ್ ಮಾಡುವಾಗಲೇ ಹಾಕ್ಕೋಬೋದು. ಇದನ್ನೆಲ್ಲ ಸ್ವಲ್ಪ ತಣ್ಣಗಾಗೋವರೆಗೂ ಬಿಡೋಣ. ಅದು ಮಸಾಲೆ ತಣ್ಣಗಾಗೋವರೆಗೂ ಈಗ ಅರ್ಧ ತಾಸು ಆಗೈತಿ ಮಟನ್ ಮ್ಯಾರಿನೇಟ್ ಮಾಡಿ. ಈಗ ಅದನ್ನು ಕುದಿಸ್ಕೊಳ್ಳೋಣ ಬನ್ನಿರಿ. ಈಗ ಒಂದು 3 ಸ್ಪೂನ್ದಷ್ಟು ಎಣ್ಣೆನ ಹಾಕ್ಕೊಂಡಿನಿ. ಎಣ್ಣೆನ ಹಾಕ್ಕೊಂಡು ಇದೇನು ಮಟನ್ ಮ್ಯಾರಿನೇಟ್ ಮಾಡೋಕೆ ಇಟ್ಟಿದ್ವಲ್ರಿ ಅದನ್ನು ಈ ಎಣ್ಣೆ ಕಾದ್ಮೇಲೆ ಎಣ್ಣೆಯೊಳಗೆ ಹಾಕ್ಕೊಂಡು ಬಿಡಬೇಕು. ಇವಾಗ ಯಾವುದೇ ಮಸಾಲನೂ ಹಾಕ್ಕೊಳಕತ್ತಿಲ್ಲ ನಾನು. ಮಸಾಲ ಪುಡಿಗಳನ್ನು ಮ್ಯಾರಿನೇಟ್ ಮಾಡುವಾಗಲೇ ಎಲ್ಲನೂ ಹಾಕ್ಕೊಂಡಿರೋದ್ರಿಂದ ಈಗ ನೋಡ್ರಿ ಎಣ್ಣೆ ಚೆಂದಂಗೆ ಆದಮೇಲೆ ಇದು ಮಟನ್ ಹಾಕಿ ಚೆಂದಂಗೆ ಒಂದು ಸರಿ ಕಲಿಸ್ಬಿಡ್ಬೇಕ್ರಿ. ಇದನ್ನೇನೈತಲ್ರಿ ಒಟ್ಟು ನೀರು ಹಚ್ಕೋಬಾರ್ದು. ಈಗ ಚೆಂದಂಗೆ ಇದು ನೀರು ಬಿಟ್ಕೊಳ್ಳೋವರೆಗೂ ಒಂದು ತಾಟನ್ನು ಇದ್ರ ಮೇಲೆ ಮುಚ್ಚಿ ಇಟ್ಬಿಡೋಣ್ರಿ. ಈಗೆಲ್ಲ ನೀರು ಹಾಕ್ಕೊಂಡ್ವಿ ಅಂತಂದ್ರೆ ಅಷ್ಟು ಚಲೋ ಅನ್ಸಂಗಿಲ್ಲ. ಅದಕ್ಕೊಂದು ತಾಟನ್ನು ಮುಚ್ಚಿ ಅದ್ರ ಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡ್ವಿ ಅಂತಂದ್ರೆ ಆ ನೀರೂ ಬಿಸಿ ಆಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಒಂದು ಚಿಕ್ಕ ಲೋಟದಿಂದ 1 ಲೋಟ ನೀರನ್ನು ಹಾಕ್ಕೊಂಡಿನ್ರಿ. ಇದು ಮಟನ್ ಎಲ್ಲ ಒಂದು ಸ್ವಲ್ಪ ನೀರು ಬಿಟ್ಟೈತಿ. ಆ ನೀರು ಬಿಟ್ಟ ಮೇಲೆ ಇದಕ್ಕೇನು ನೀರು ತಾಟ್ ಮೇಲೆ ಹಾಕ್ಕೊಂಡಿರ್ತೀವಲ್ರಿ ಅಷ್ಟು ನೀರನ್ನು ಹಾಕ್ಕೊಂಡು ಚೆಂದಂಗೆ ಒಂದು ಸರಿ ಕಲಿಸಿ ಒಂದು 4 ವಿಷಲ್ ಮಾಡ್ಕೊಂಡಿನ್ರಿ ನಾನು. ಈ ಥರ ಮ್ಯಾರಿನೇಟ್ ಮಾಡಿ ಮಟನ್ ಸಾರು ಮಾಡಿದ್ವಿ ಅಂತಂದ್ರೆ ಪೀಸ್ಗಳು ಸಪ್ಪೆ ಹತ್ತಂಗಿಲ್ಲ, ಸೂಪರ್ ಟೇಸ್ಟಿಯಾಗಿ ಹತ್ತವು. ಈಗ ನೋಡ್ರಿ ಒಂದು ಸತಿ ಕಲಿಸಿ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಇಟ್ಬಿಡೋಣ. ಇದು ಒಂದು 4 ವಿಷಲ್ ಮಾಡ್ಕೊಂಡಿನಿ ನಾನು. ಮಟನ್ ಐತಲ್ಲ ಸ್ವಲ್ಪ ಜಾಸ್ತಿ ಕುದಿಯುತ್ತಾ ಟೈಮ್ ಹಿಡಿಯುತ್ತಾ ಕುದಿಯೋಕೆ. ಈಗ ನೋಡ್ರಿ ಮಟನ್ ಕುದ್ದೈತಿ. ಈಗೇನು ಅದು ಮಸಾಲೆನ ರೆಡಿ ಮಾಡ್ಕೊಂಡಿದ್ವಲ್ರಿ ಅದನ್ನು ಮಿಕ್ಸಿ ಮಾಡಿಕೊಂಡು ಇದ್ರೊಳಗೆ ಹಾಕಿಬಿಡ್ಬೇಕು. ಹಾಕಿ ನಮಗೇನಾರು ಎಷ್ಟು
ತಿಕ್ಕ ಗ್ರೇವಿ ತಿಕ್ಕ ಸಾರು ಬೇಕಂತಂದ್ರೆ ನೀರು ಜಾಸ್ತಿ ಹಾಕ್ಕೋಬೇಡ್ರಿ. ಇಲ್ಲಾಂದ್ರೆ ತಿಳುವಾಗಿ ಸಾರು ಬೇಕಾಗಿತ್ತಂತಂದ್ರೆ ಒಂದು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡು ಮಟನ್ ಸಾರನ್ನು ರೆಡಿ ಮಾಡಿಕೊಡ್ರಿ. ಈಗ ಒಂದು ಸರಿ ಚೆಂದಂಗೆ ಕಲಿಸ್ಬಿಡೋಣ. ಇದನ್ನು ನೋಡಿರಿ, ಇದು ಚೆನ್ನಾಗಿ ಕಲಿಸಿದಾದ್ಮೇಲೆ ನಮ್ಗೆ ಎಷ್ಟು ಬೇಕು ನೋಡಿರಿ ನೀರನ್ನು ಹಾಕ್ಕೊಡ್ರಿ. ಈಗ ನಾನು ಸಾರು ಥರ ಮಾಡ್ಕೊಳಕತ್ತೀನಿ, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡಿನಿ. ಇದು ಮಸಾಲೆಗೆ ಎಷ್ಟು ಹೊಂದ್ಕೊಳುತ್ತೆ ನೋಡಿರಿ ಅಷ್ಟು ನೀರನ್ನು ಹಾಕ್ಕೊಡ್ರಿ. ಈಗ ಒಂದು ಸ್ವಲ್ಪ ಮುಚ್ಚಿ ಇಟ್ಬಿಡೋಣ. ಇದು ಚೆಂದಂಗೆ ಎಣ್ಣೆ ಬಿಡೋವರೆಗೂ ಕುದಿಸ್ಕೊಂಡ್ವಿ ಅಂತಂದ್ರೆ ಮಟನ್ ಸಾರು ರೆಡಿ ಆಯ್ತು ನೋಡಿರಿ. ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿರಿ. ಮಟನ್ ಸಾರು ಮಾಡಿ ಸೂಪರ್ ಟೇಸ್ಟಿಯಾಗಿ ಬರುತ್ತಾ, ತಿನ್ನೋಕ್ಕೂ ಪೀಸ್ಗಳು ರುಚಿಯಾಗಿರ್ತಾವೆ ನೋಡಿರಿ. ಮಟನು ಚೆಂದಂಗೆ ಕುದ್ದೈತಿ. ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಸಪೋರ್ಟು ನನಗೆ ಬೇಕಾಗೈತಿ ನೋಡಿರಿ. ಮಟನ್ ಸಾರು ರೆಡಿ ಆಯಿತು. ನಮಸ್ಕಾರ, ನಾಳೆ ಸಿಗೋಣ.